ಇಟ್ಟುಕೊಂಡ ಒಂದು ದಿಕ್ಸೂಚಿಯ ರೀತಿಯೊಳಗಿನ ಒಂದು ಅಂಗವಾಗಿದೆ. ಇಡೀ ಏನೇನಾಗುತ್ತೋ ಒಳಗಡೆ ಅದೆಲ್ಲದನ್ನು ಕೂಡ ಕಾಣಿಸ್ತಾ ಹೋಗುತ್ತೆ. ಪಿತ್ತಕೋಶಕ್ಕಾದಾಗ ತೋರಿಸೋ ಬಣ್ಣ ಬೇರೆ, ಗುಲ್ಮಕ್ಕಾದಾಗ ಅದು ಬೇರೆ ಬಣ್ಣ ತೋರಿಸುತ್ತೆ. ಅದೆಲ್ಲವನ್ನು ವಿವರಿಸ್ತಾ ಹೋಗ್ತಾರೆ. ಇದು ಬರೀ ವಿವರಿಸೋ ರೋಗ ಲಕ್ಷಣಗಳನ್ನು ವಿವರಿಸೋದಲ್ಲ, ನಿವಾರಣೆಗಳನ್ನು ಕೂಡ ಕುರಿತಂತೆ ಹೇಳ್ತಾ ಹೋಗ್ತಾರೆ ಅನಿಸ್ತಕ್ಕಂಥದ್ದು. ಹಾಗೇನೇನೆ ಇಲ್ಲಿ ಹೊಕ್ಕಳಿಗೆ ಸಂಬಂಧಪಟ್ಟಂತೆ ಅದರ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಆ ಹೊಕ್ಕಳದ ಪ್ರೆಷರ್ ಕೆಳಕ್ಕೆ ಹೋದಾಗ ಏನಾಗುತ್ತೆ, ಪಕ್ಕಕ್ಕೆ ಹೋದಾಗ ಏನಾಗುತ್ತೆ, ಮೇಲಕ್ಕೆ ಬಂದಾಗ ಏನಾಗುತ್ತೆ, ಆ ಹೊಕ್ಕಳ ಬಂಧ ಇದೆಯಲ್ಲ, ಕರುಳು ಸಂಬಂಧ. ಯಾಕೆಂದ್ರೆ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಹೊಕ್ಕಳ ಬಳಿಯನ್ನು ಕತ್ತರಿಸ್ಕೊಂಡೇನೆ ಪ್ರತ್ಯೇಕವಾಗುವುದು. ಅಲ್ಲಿಂದಲೂ ಶುರು ಮಾಡ್ತಾರೆ. ಆ ಕತ್ತರಿಸುವ ಕ್ರಿಯೆ ಹೊತ್ತಿನೊಳಗಿನ ಒಂದು ಜಾಗರೂಕತೆಯನ್ನು ಕೂಡ ಹೇಳ್ತಲೇ ಶುರು ಮಾಡ್ತಾರೆ. ಆಮೇಲೆ ಆ ಹೊಕ್ಕಳ ನಮ್ಮ ಭಾಷೆಗೆ, ನಮ್ಮ ಆಲೋಚನೆಗೆ, ಎಲ್ಲದಕ್ಕೂ ಕೂಡ ಹೇಗೆ ಮೂಲ ಬಿಂದು. ಯಾಕೆಂದರೆ ನಮ್ಮ ಶಬ್ದ ಹುಟ್ಟೋದೇನೇನೆ ಹೊಕ್ಕಳದ ಮೂಲದಿಂದೇನೆ ಅಂತ ಅನ್ನೋದು ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತಾಗುವಂಥ ಅಂಶ. ನಾದ ಬಿಂದು ಕಳಾತೀತವಾಗುವಂಥ ಒಂದು ಬಿಂದು ಮೂಲ, ಆ ಥರದ್ದು. ಅದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ನಂತರ ಬೀಜಗಳ ಬಗ್ಗೆ ಹೇಳ್ತಾರೆ, ಬೇರೆ ಬೇರೆ ನಾವು ಬಳಸುವಂಥ ಬೀಜಗಳು, ಒಣಗಿದ ಹಣ್ಣುಗಳ ಬಗ್ಗೆ ಹೇಳ್ತಾರೆ. ಹಾಗೆ ಎಲ್ಲವೂ ಇದೆ ಇಲ್ಲಿ. ಇವುಗಳನ್ನು ನಾನು ಓದಿ ಹೇಳೋದಕ್ಕಿಂತ ನೀವು ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಇದು ಒಂದೇ ಬಾರಿ ಓದಿ ಮುಗಿಸೋದಲ್ಲ, ನಿತ್ಯವೂ ಕೂಡ ನಮ್ಮ ಮನೆಯೊಳಗೆ ಇಟ್ಕೊಂಡಂತೆ ನಾವು ಒಂದೊಂದನ್ನೇ ಅನುಕೂಲಕ್ಕೆ ತಕ್ಕಂತೆ, ಜೊತೆಗೆ ನಮ್ಮ ತುರ್ತಿಗೆ ತಕ್ಕ ರೀತಿಯೊಳಗೆ ನಮಗೇನೋ ತಲೆನೋವು ಬಂತು, ಆ ತುರ್ತಿಗೆ ಚಿಕಿತ್ಸೆ ಇಲ್ಲಿದೆ. ಈ ತರಹದೊಳಗೆ ಬಳಸಬಹುದಾದ ಕೈಪಿಡಿಗಳು ಧರ್ಮಗ್ರಂಥಕ್ಕಿಂತಲೂ ಕೂಡ ಹೆಚ್ಚು ಉಪಯುಕ್ತವಾದವುಗಳು. ನಾನು ಯಾಕೆ ಧರ್ಮಗ್ರಂಥ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಮನುಷ್ಯರಾದ್ರೆ ಸಾಕಾಗಿದೆ. ನಾವು ಈ ಧರ್ಮಗಳ ಈ ಗೋಜಲುಗಳಿಂದ ಬಿಡುಗಡೆಗೊಂಡು ಮನುಷ್ಯರಾಗಿ ಬದುಕೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಒಂದು ಮಾತು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಏನು ಅಂದರೆ, ನಾವು ಇವತ್ತು ಕೂಡ ನಮ್ಮ ಚಾತುರ್ವರ್ಣ ವ್ಯವಸ್ಥೆಯ ಮೂಲದ ವಿಕಾರಗಳನ್ನು ಬಿಟ್ಟು ಬದುಕ್ತಾ ಇಲ್ಲ. ಆ ದೃಷ್ಟಿಯಿಂದನೇ ಇವತ್ತು ಕೂಡ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇರೋದು. ಜೊತೆಗೆ ಎಂಥ ಕೆಟ್ಟ ಕೃತ್ಯವನ್ನ ಮಾಡಿದರೂ ಕೂಡ ನನಗೆ ಜಾತಿ ಬೆಂಬಲ ಇದೆ ಅಂತನ್ನುವುದರೊಳಗೆ ಅವುಗಳನ್ನು ಗೆಲ್ಲಬಲ್ಲಂಥ ಭಂಡ ಧೈರ್ಯವನ್ನು ನಮ್ಮ ರಾಜಕಾರಣಿಗಳಿಗೆ ಕೊಡ್ತಕ್ಕಂಥದ್ದೇ ಜಾತಿ ವ್ಯವಸ್ಥೆ. ನೀವು ಹಾಗೆ ನೋಡ್ಕೊಂಡು ಬನ್ನಿ. ಇವತ್ತು ಕೂಡ ನಾವು ಕರ್ಮಾಧಾರಿತ ನೆಲೆಯೊಳಗೆ ಈ ಕೆಲಸಗಳನ್ನು ವ್ಯಾಖ್ಯಾನಿಸ್ತಾ ಇದ್ರೂ ಭಂಗಿ ಕೆಲಸ ಮಾಡೋರು ಯಾರು? ಭಂಗಿ ಕೆಲಸ ಈ ದೇಶದೊಳಗೆ, ಬೇರೆ ದೇಶದಲ್ಲಿ ನಾನು ಹೇಳ್ತಾ ಇಲ್ಲ, ಬೇರೆ ದೇಶದಲ್ಲಿ ಯಾರಿಗೆ ಅಗತ್ಯ ಇದೆಯೋ ಅವನು ಮಾಡ್ತಾನೆ. ಯಾವುದೇ ಅಲ್ಲಿ ವರ್ಗ ಭೇದ ಬರುತ್ತೆ ಹೊರತು ಈ ವರ್ಣ ಭೇದ ಬರೋದಿಲ್ಲ. ಆದರೆ ಭಂಗಿ ಕೆಲಸ ಮಾಡೋನು ಈ ದೇಶದೊಳಗೆ ಯಾರು? ಮೊನ್ನೆ ಯಾರ್ದೋ ಬಾಡಿ ಅಷ್ಟಂಥ ಸಂದರ್ಭದೊಳಗೆ ಅಲ್ಲಿ ಥ್ಯಾಂಕ್ ಯು ಸರ್, ಈ ವಲ್ಚರ್ ಆ್ಯಂಡ್ ಲಿಟಲ್ ಚೈಲ್ಡ್ ಫೋಟೋಗ್ರಫಿ ಮಾಡಿದವ್ರು ಯಾರು ಅಂತಂದರೆ ಕೆವಿನ್ ಕಾರ್ಟರ್. ಥ್ಯಾಂಕ್ ಯು, ನಾನು ಮರ್ತಿದ್ದೆ, ನೀವು ನೆನಪಿಸಿದ್ರಿ, ತುಂಬ ಧನ್ಯವಾದಗಳು ನಿಮಗೆ. ಆ ಎಷ್ಟಂಥ ಬಾಡಿ ಇದೆಯಲ್ಲ, ಆ ಸುತ್ತ ಬಿದ್ದ ಬೇರೆ ಬೇರೆ ವಸ್ತುಗಳನ್ನು ಆರಿಸುವುದಕ್ಕೆ ಬಿಟ್ಟಿದ್ದು ಯಾರನ್ನ? ಅದ್ರ ಬಗ್ಗೆ ಕಾಮೆಂಟ್ಸ್ ಬಂತು. ಯಾರನ್ನ? ಅಲ್ಲಿಂದ ನೆನಪಿಸ್ಕೊಳ್ಳಿ. ಇವತ್ತು ನಿಮ್ಮ ದೈನಂದಿನ ಬದುಕಿನಲ್ಲಿ ನೋಡ್ಕೊಂಡು ಬನ್ನಿ. ಹಾಗೇನೇನೆ ನಮ್ಮ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಪೌರೋಹಿತ್ಯ ಮಾಡೋರು ಯಾರು?
ಎಲ್ಲದಕ್ಕೂ ಅರ್ಹತೆ ಅನ್ನುವುದಿದ್ದರೆ, ಅರ್ಹತೆ ಒಂದು ಜ್ಞಾನವಾದರೆ ಆ ಜ್ಞಾನವನ್ನು ಪಡೆದುಕೊಂಡಂಥವರುಗಳು ಅಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವೇ? ಈ ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಒಬ್ಬ ಅಸ್ಪೃಶ್ಯನ ನೋವು ಈ ದೇಶದೊಳಗೆ ಎಷ್ಟು ಘೋರವಾದದ್ದು ಅನ್ನೋದು. ಎಲ್ಲ ದಾಟಿದೀವಿ ಅಂತ ಹೇಳ್ತೀವಿ, ಆದರೆ ಇವತ್ತು ಕೂಡ ಅಸ್ಪೃಶ್ಯರ ಮೇಲೆ, ದಲಿತರ ಮೇಲೆ ನಡೆಯುವ ಅಟ್ರಾಸಿಟೀಸ್, ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಅಟ್ರಾಸಿಟೀಸ್ ಎಷ್ಟು ತಪ್ಪಿದಾವೆ. ಹಾಗೇನೇನೆ ಈ ದೇಶದಲ್ಲಿ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಅವನು ಮತಾಂತರವಾದವನೇ, ಎಲ್ಲೋ ಇರಾನ್ನಿಂದ, ಇರಾಕ್ನಿಂದ, ಅರೇಬಿಯಾದಿಂದ ಬಂದವನೇನಲ್ಲ. ಇಲ್ಲಿಯ ನೆಲದ ಮಗ ಅವನುವೇ, ನೆಲದ ಮಕ್ಕಳವರು. ಆ ಮುಸ್ಲಿಮರ ನೋವುಗಳು, ಒಂದು ರೀತಿ ಅಪನಂಬಿಕೆಯ ನೆಲೆಯೊಳಗೆ ಬದುಕಬೇಕಾದಂಥ ಮನಸ್ಥಿತಿಯ ವರ್ತನೆಗಳು ನಮಗೆ ಅರ್ಥವಾಗಬೇಕು ಅಂತಂದರೆ ನಾನೊಮ್ಮೆ ಅಸ್ಪೃಶ್ಯನಾಗಿದ್ದರೆ ಅಂತ ನಾನು ಪ್ರಶ್ನೆ ಹಾಕ್ಕೊಳ್ಬೇಕು. ನಾನೊಮ್ಮೆ ಈ ದೇಶದೊಳಗೆ ಮುಸ್ಲಿಮನಾಗಿ ಹುಟ್ಟಿದ್ರೆ ಈ ಪ್ರಶ್ನೆ ಹಾಕ್ಕೊಳ್ಬೇಕು. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಕುರುಡರ ಸಂಕಷ್ಟ ಏನು ಅನ್ನೋದು ನಿಮ್ಗೆ ಅರ್ಥವಾಗಬೇಕು ಅಂದ್ರೆ, ನಾನು ಕುರುಡನಾಗಿದ್ರೆ ಕಣ್ಣು ಮುಚ್ಕೊಂಡು ಎಷ್ಟೊತ್ತಿರ್ತೀರಾ? ಕುರುಡರ ಸಂಕಟ ಹೇಗೆ ಅನುಭವಿಸ್ತೀರಾ? ಅದು ಅರ್ಥವಾಗಬೇಕು ಅಂದ್ರೆ ಕನಿಷ್ಠ 10 ದಿವಸ ಗಾಂಧಾರಿಯಾಗಿ ನೀವು ಕಣ್ಣಿಗೆ 10 ದಿವಸ ಬಟ್ಟೆ ಕಟ್ಟಿಕೊಂಡು 10 ದಿವಸ ಬಾಳ್ವೆ ಮಾಡಿ, ಗಾಂಧಾರಿಯ ಸ್ಥಿತಿಯೊಳಗೆ ಬಾಳ್ವೆ ಮಾಡಿ. ಆಗ ಕುರುಡನ ಸಂಕಟ ಅರ್ಥವಾಗುತ್ತೆ, ಕುರುಡನ ವೇದನೆ ಅರ್ಥವಾಗುತ್ತೆ. ಆಗ ಒಬ್ಬ ಅಸ್ಪೃಶ್ಯನ ವೇದನೆ ಈ ದೇಶದೊಳಗೆ, ಒಬ್ಬ ಮುಸ್ಲಿಮನ ವೇದನೆ ಈ ದೇಶದೊಳಗೆ ಅರ್ಥವಾಗಲು ಸಾಧ್ಯವಾಗುತ್ತೆ. ಮನುಷ್ಯರಾಗ್ತೀವಿ, ಮನುಷ್ಯರ ಸಂಕಟಗಳನ್ನು ಅರ್ಥ ಮಾಡಿಕೊಂಡಂತೆ ನಾವೆಲ್ಲ ಒಂದು ಮನುಷ್ಯ ಜಾತಿ ತಾನು ಒಂದೇ ಒಲಂ ಎನ್ನುವ ಕನ್ನಡ ಪ್ರಜ್ಞೆಯ ಪಂಪ ಹೇಳಿದ ಮಾತಿನಂತೆ ನಾವು ನಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ದಿಸೆಯೊಳಗೆ ಇದು ಯಾವುದೇ ಧರ್ಮದವರಿಗಲ್ಲ, ಯಾವುದೇ ಮತದವರಿಗಲ್ಲ, ಮತ್ತಿನ್ಯಾರಿಗೂ ಅಲ್ಲ, ಇದು ಎಲ್ಲರಿಗೂ ಕೂಡ ಭಾಷೆ ಮಾಧ್ಯಮವಾಗಿದೆ ಅಷ್ಟೇನೇನೆ, ಎಲ್ಲರಿಗೂ ಕೂಡ ಅನ್ವಯಿಸುವಂಥದ್ದು, ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬಲ್ಲಂಥ ಒಂದು ಜ್ಞಾನ. ಪಂಡಿತ ಪಾಮರರ ಆದಿಯಾಗಿ ಎಲ್ಲರಿಗೂ ಅನ್ವಯವಾಗ್ತಕ್ಕಂಥ, ಅಳವಡಿಸಿಕೊಳ್ಳಬಲ್ಲಂಥ ಕೃತಿಗಳು. ಅದಕ್ಕಾಗಿ ಲೇಖಕರನ್ನು ಅಭಿನಂದಿಸುತ್ತಾ ನನ್ನ ಮಾತುಗಳು ಸ್ವಲ್ಪ ದೀರ್ಘವಾದವು. ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಾನು ಆರಂಭದಲ್ಲೇ ಹೇಳಿದ್ದೆ, ಮಾತು ತುಂಬ ಸುಂದರವಾಗಿರುತ್ತೆ, ಸೊಗಸಾಗಿರುತ್ತೆ. ಆದರೆ ಇವತ್ತು ಸಾಮಾಜಿಕ ಕಳಕಳಿಯ ಬಗ್ಗೆ ಕೆವಿನ್ ಕಾರ್ಟರ್ ಫೋಟೋಗ್ರಾಫರ್ ಕಥೆಯಿಂದ ಹಿಡಿದು ಹದ್ದು ಗುಬ್ಬಚ್ಚಿ ಕತೆ, ಒಟ್ಟು ಭಾಷಣವನ್ನು ನಾನು ಆ್ಯಕ್ಚುಲಿ ಪಬ್ಲಿಕ್ ಸ್ಪೀಕಿಂಗ್ ಬೇರೆಯವ್ರಿಗೆ ಹೇಳ್ಕೊಡೋ ಟ್ರೈನರ್ ನಾನು. ಸರ್, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವ್ರು ಹೇಳಿದ್ರು. ಇವತ್ತು ನಿಮ್ಮ ಮಾತು ಕೇಳಿದಾಗ ನುಡಿದರೆ ಪ್ರೊಫೆಸರ್ SG ಸಿದ್ದರಾಮಯ್ಯನವರಂತಿರಬೇಕು ಅಂತ ನನಗೆ ಅನಿಸ್ತು ಸರ್. ಬಿಕಾಸ್ ನಾನು ಸುಮ್ಮನೆ ಯಾರಿಗೂ ಎಕ್ಸ್ಟ್ರಾ ಮಾರ್ಕ್ಸ್ ಸೇರಿಸೋನಲ್ಲ. ಇವತ್ತು ಸುಮ್ಮನೆ ಗಮನಿಸ್ತಾ ಇದ್ದೆ, ಎಲ್ಲರೂ ಏನಾದ್ರು ತಪ್ಪು ಮಾಡ್ತಾರ, ಏನಾದ್ರು ಪದದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ. 100% ಯಾರಾದರೂ ಒಬ್ಬರು ಮಾತಾಡಬೇಕು ವೇದಿಕೆಯಲ್ಲಿ, ಕಳಕಳಿಯ ಮಾತುಗಳು ಬೇಕು ಅಂದರೆ, ನಾನಾಗಲೇ ಆರಂಭದಲ್ಲಿ ಹೇಳಿದೆ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಆ್ಯಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ಹೃದಯ ಮತ್ತು ಮೆದುಳು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು. ಅದು ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ಆ ಕೇಸರಿ ಅಡ್ವರ್ಟೈಸ್ಮೆಂಟ್ ಅಂತದ್ದು ಯಾಕೆ ಅಂತ ಅವ್ರನ್ನೆಲ್ಲ ಕ್ವಶನ್ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ದೊಡ್ಡದಾಗಿ ಬೆಳೆಯೋದಷ್ಟೇ ಅಲ್ಲ, ಸಾಮಾಜಿಕ ಜವಾಬ್ದಾರಿ ನನಗೆ ಎಷ್ಟೋ ಸರಿ ಅನಿಸಿತ್ತು ಸರ್. ನನ್ನ ಮಾತುಗಳಂತ ಆಡಿದ್ರಿ, ಅದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಆತ್ಮೀಯರೇ, ಅಷ್ಟೊತ್ತಿಂದ ಕುಳಿತು ಸ್ವಲ್ಪ ಬೇಜಾರಾಗಿರುತ್ತೆ. ನಿಜವಾಗ್ಲೂ ಇವ್ರಿಗೆ ನಾವು ನಿಂತು ಚಪ್ಪಾಳೆ ಹೊಡೆದು ಗೌರವ ಸಲ್ಲಿಸ್ಬಿಡೋಣ. ಆ್ಯಂಡ್ ನಿಮಗೂ ಒಂದು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆ ಕುಳಿತೇ ಇರ್ತೀರಿ ಅಲ್ವೇ ಸರ್. ಇವು ಡಿಸರ್ವ್ ದಿಸ್ ಸರ್, ನೀವು ಖಂಡಿತವಾಗಿ ಎಲ್ಲರೂ ಇದ್ದಾರೆ. ಆದರೆ ಅಲ್ಲೊಂದು ಕಳಶಪ್ರಾಯ ಅಂತ ಹೇಳ್ತಾರೆ. ಆ ಕಳಶಪ್ರಾಯದ ರೀತಿಯಲ್ಲಿ ಜೊತೆಗೆ ನಿಮಗೂ ಚೆನ್ನಾಗಿತ್ತಲ್ಲ, ಇಲ್ಲಿಂದ ಯಾರು ಏರಿಸೋದೇ ಇಲ್ಲ ರೀ ಅಲ್ವಾ? ಗಡ್ ಕೂತ್ಕೊಳ್ಳಿ. ಅಬ್ದುಲ್ ಕಲಾಂ ಎಲ್ಲರಿಗೂ ಇಷ್ಟ ಅಲ್ಲ.
ಓಕೆ